ಧರ್ಮಸ್ಥಳ ಗ್ರಾಮದ ಬುರುಡೆ ಷಡ್ಯಂತ್ರ ಪ್ರಕರಣ ಕೋರ್ಟ್ಗೆ ಅಂತಿಮ ವರದಿಯನ್ನ ಸಲ್ಲಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಕೆಯಾಗಿದೆ. ಈಗ ಹಾಗಾದ್ರೆ ಆ ವರದಿಯಲ್ಲಿರೋದೇನು? ಬುರುಡೆ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯವರು ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಎಷ್ಟಿದೆ ಗೊತ್ತಾ ಪುಟಗಳು? 7,000ಕ್ಕಿಂತ ಹೆಚ್ಚಿದಾವೆ. ವರದಿ ಜೊತೆಗೆ ವಿಡಿಯೋ ಸ್ಟೇಟ್ಮೆಂಟ್ ಕೂಡ ಸಲ್ಲಿಕೆ ಮಾಡಿದ್ದಾರೆ. FSL ವರದಿ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ. ಒಟ್ಟು 255 ಸಾಕ್ಷಿಗಳ ಹೇಳಿಕೆಯನ್ನ ಈ ವರದಿ ಒಳಗೊಂಡಿದೆ. ಒಟ್ಟು 12 ಫೈಲ್ಗಳನ್ನು ಒಳಗೊಂಡಿರುವಂಥ ವರದಿ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ SIT. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರ್ಯಾರಿಗೆ ತಲೆದಂಡ ಆಗುತ್ತೆ, ಇಲ್ಲಿ ಯಾರನ್ನ ಮತ್ತೆ ಅರೆಸ್ಟ್ ಮಾಡ್ತಾರೆ, ಯಾರಿಗೆ ವಿಚಾರಣೆ ಒಳಪಡಿಸ್ತಾರೆ. ಕೋರ್ಟ್ ಅದನ್ನ ಡಿಸೈಡ್ ಮಾಡುತ್ತೆ. ಒಟ್ಟು 12 ಫೈಲ್ಗಳನ್ನು ಒಳಗೊಂಡಿರುವಂಥ ವರದಿ ಇದು. ಈಗ SIT ಅವರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. 255 ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಈ ವರದಿ ಒಳಗೊಂಡಿದೆ. ಧರ್ಮಸ್ಥಳ ಗ್ರಾಮದ ಬುರುಡೆ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 255 ಸಾಕ್ಷಿಗಳ ಹೇಳಿಕೆ ಒಳಗೊಂಡಿರುವಂಥ ವರದಿ. 12 ಫೈಲ್ಗಳು ನೋಡಿ, ಚೀಲದಲ್ಲಿ ತುಂಬಿಕೊಂಡು ಹೋಗ್ತಿದ್ದಾರೆ ಪೊಲೀಸರು. 7,000ಕ್ಕಿಂತ ಅಧಿಕ ಪುಟಗಳ ವರದಿ ಇದು. ಏನಿರ್ಬೋದು ಹಾಗಾದರೆ ಅಂಥ ವರದಿ? ಅದರಲ್ಲಿ ಯಾರ್ಯಾರ ವಿರುದ್ಧ ಆರೋಪ ಮಾಡಲಾಗಿದೆ ಎಲ್ಲವೂ ಕೂಡ ಹೊರಗಡೆ ಬರಬೇಕು. ಸತ್ಯ ಗೊತ್ತಾಗಲಿ ಜನರಿಗೆ. ಇನ್ನೂ ಜನ ಗೊಂದಲದಲ್ಲಿದ್ದಾರೆ. ಹೆಣಗಳನ್ನು ಹುತ್ತಿದ್ದಾರಾ, ಬುರುಡೆ ಸಿಕ್ಕಿದ್ದಾವ, ಸೀರೆ ಸಿಕ್ತು, ಬ್ಲೌಸ್ ಸಿಕ್ತು, ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಜನರಿಗೆ. ಈಗಲೂ ಕೂಡ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ನೂರಾರು ಹೆಣಗಳನ್ನು ಹೂತಲಾಗಿದೆ ಅಂತೆ, ಕೊಲೆ ಮಾಡಲಾಗಿದೆ ಅಂತೇಳಿ. ಬಟ್ ಈಗ ವರದಿ ಆಗಿದೆ ಅಲ್ವಾ? ವರದಿ ಆಗಿದೆ, ನೆಕ್ಸ್ಟ್ ಬರಬೇಕು, ಹೊರಗಡೆ ಬಂದೇ ಬರುತ್ತೆ. ಯಾರು ತಪ್ಪಿತಸ್ಥರಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಸುಳ್ಳು ಆರೋಪ ಮಾಡಿದ್ದಾರೋ ಅಥವಾ ಷಡ್ಯಂತ್ರ ಮಾಡಿದ್ದಾರೋ ಅಥವಾ ನಿಜವಾಗಲೂ ಅಲ್ಲಿ ನಡೆದಿದ್ದಾದರೂ ಏನು ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಹಾಗಾಗಿನೇ ಪೊಲೀಸರ ಈ ಒಂದು SIT ಅವ್ರ ತನಿಖೆ ಏನಿದೆ ಇದು ಈಗ ಕೋರ್ಟ್ಗೆ ಹೋಗಿದೆ. 7,000 ಪುಟಗಳನ್ನು ಒಳಗೊಂಡಿರುವಂಥ ಒಂದು ವರದಿ ಇದು. ನಿಜಕ್ಕೂ ಅಲ್ಲಿ ಬುರುಡೆಗಳಿದ್ವಾ ಅಥವಾ ಬುರುಡೆ ಬಿಟ್ಟಿದ್ದ, ಸ್ಕ್ರಿಪ್ಟ್ ಬರೆದಿದ್ದ, ಡೈರೆಕ್ಷನ್ ಹೇಳಿದ್ದ, ಅಲ್ಲಿ ಎಲ್ಲವೂ ಕೂಡ ಜನರ ಮುಂದೆ ಎಲ್ಲರೂ ಬೆತ್ತಲಾಗಬೇಕು. ಯಾರು ತಪ್ಪು ಮಾಡಿದಾರೋ ಅವರು ಬೆತ್ತಲಾಗಲೇಬೇಕು, ಅದು ಯಾರೇ ಇರಬಹುದು. ಯಾಕಂತ ಹೇಳಿದ್ರೆ ಈಗ ಪರನೂ ಇದೆ, ವಿರೋಧನೂ ಇದೆ. ಹಾಗಂದ ಮಾತ್ರಕ್ಕೆ ಅಲ್ಲಿ ತಪ್ಪಿತಸ್ಥರು ಬಚಾವಾಗಬಾರ್ದು. ಆರೋಪವನ್ನು ಮಾಡಿದರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು, ಸುಳ್ಳು ಆರೋಪ ಮಾಡಿದ್ರಿಗೂ ಕೂಡ. ಅಥವಾ ಈ ಕೃತ್ಯ ನಡೆದಿದ್ದೇ ಆದರೆ ಯಾರು ಮಾಡಿದ್ದಾರೋ ಅವರೂ ಕೂಡ ಶಿಕ್ಷೆ ಅನುಭವಿಸಬೇಕು. ವರದಿಯಲ್ಲಿ ಎಲ್ಲವೂ ಕೂಡ ಅಡಗಿದೆ ಈಗ. ಹಾಗಾಗಿ ಆ ವರದಿಯ ಮೇಲೆ ಇಡೀ ರಾಜ್ಯದ ಚಿತ್ತ ಇದೆ. ವಿಡಿಯೋ ಸ್ಟೇಟ್ಮೆಂಟ್ ಕೂಡ ಅದರೊಳಗಡೆ ಇದೆ. ಯಾರ್ಯಾರ ಪಾತ್ರ ಏನಿತ್ತು, ಯಾರಿಲ್ಲಿ ಡೈರೆಕ್ಷನ್ ಮಾಡಿದ್ರು, ಯಾರು ಪ್ರೊಡ್ಯೂಸರು, ಆ್ಯಕ್ಟರ್ ಅಂತ ಗೊತ್ತಿದೆ ಯಾರು ಆ್ಯಕ್ಟ್ ಮಾಡಿದ್ರು. ಮತ್ತು ಇಲ್ಲಿ ಕೆಲವೊಂದಿಷ್ಟು ಪಾತ್ರಗಳು ಬಂದು ಹೋಗ್ತವೆ, ಅವೆಲ್ಲ ರಿವೀಲ್ ಆಗಬೇಕು. ಮತ್ತು
ನಿಜಕ್ಕೂ ಇಲ್ಲಿ ಆ ಥರದ ಘಟನೆಗಳು ಆಗಿದ್ವಾ? ಹೇಗೆ ಕೆಲವೊಂದಿಷ್ಟು ಆರೋಪಗಳು ಬಂತಲ್ವಾ? ನಾನು ಕಣ್ಣಾರೆ ನೋಡಿದ್ದೇನೆ, ಕೂತು ಹಾಕಿದ್ದನ್ನು ನೋಡಿದ್ದೇನೆ. ಅಯ್ಯೋ ಬುರುಡೆ ಹೊತ್ಕೊಂಡು ಹೋಗ್ತಿದ್ರು, ಎರಡೆರಡು ಬಾಡಿನ ಹೊತ್ಕೊಂಡು ಹೋಗ್ತಿದ್ರು, ನನ್ನ ಕಣ್ಣು ಮುಂದೆನೇ ಹೋಗಿದ್ರು, ನಾನೇ ಹೋಗುದೆ, ನಾನೇ ಮಣ್ಣು ಮಾಡಿದೆ ಅಂತ ಹೇಳಿದ್ರಲ್ವ. ಎಲ್ಲದೂ ಕೂಡ ಇದೆ ಅದರಲ್ಲಿ ನೋಡಿ. ಅಲ್ಲಿ ಕವರ್ಲ್ಲಿ ಹಾಕ್ಕೊಂಡು ಹೋಗಿದ್ದಾರೆ. 7,000 ಪುಟಗಳ ವರದಿ ಅದು. ಭಾಳ ಸೇಫಾಗಿ ಅದನ್ನು ತೆಗೆದುಕೊಂಡು ಬಂದಿದ್ದಾರೆ ನೋಡಿ. ಕೆಲವೊಂದು ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡಿದರೆ ಆ ಬಾಕ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಅದರಲ್ಲಿ ಕೆಲವೊಂದಿಷ್ಟು ಮಹತ್ವವಾದಂಥ ಸಾಕ್ಷಿಗಳಿದ್ದಾವೆ. ನಿಜಕ್ಕೂ ಇಲ್ಲಿ ಬುರುಡೆ ಬಿಟ್ಟಿದ್ರ ಅಥವಾ ಅಲ್ಲಿ ಬುರುಡೆ ಸಿಕ್ಕಿದ್ದು ಅಸಲಿನ, ಅದೆಲ್ಲವೂ ಕೂಡ ಇನ್ಮೇಲೆ ಬಹಿರಂಗ ಆಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, 7,000 ಪುಟಗಳು ಅಂತಂದರೆ ಕುತೂಹಲ ಇನ್ನೂ ಹೆಚ್ಚಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಈಗ ಅಸಲಿ ಸತ್ಯಕ್ಕೆ ಜನ ಕಾಯ್ತಾ ಇದ್ದಾರೆ. ಅದು ಸರಿನೋ ಅಥವಾ ತಪ್ಪೋ ಅಥವಾ ಯಾರು ಇಲ್ಲಿ ಅಪರಾಧ ಮಾಡಿದಾರೋ ಗೊತ್ತಿಲ್ಲ ನಮಗೆ. ಬಟ್ ಎಲ್ಲೋ ಒಂದು ಕಡೆ ಈಗ ಆರೋಪಿತರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅಸಲಿ ಆಟ ಆ ವರದಿ ಬಿಡುಗಡೆ ಆದಮೇಲೆ ಶುರುವಾಗುತ್ತಾ ಅಂತ ಹೆಂಗೆ? ಪ್ರಭು, ಹೌದು. ಸರಿಸುಮಾರು 1 ವರ್ಷಗಳ ಬಳಿಕ ಈಗ ಈ ವರದಿ SIT ಸಲ್ಲಿಕೆ ಮಾಡಿದೆ. ತುಂಬಾ ಕುತೂಹಲ ಇತ್ತು. ಈ ಹಿಂದೆ ಒಂದು ಮಧ್ಯಂತರ ವರದಿಯನ್ನ SIT ಸಲ್ಲಿಕೆ ಮಾಡಿತ್ತು. ಅದು ಸುಮಾರು 3,900 ಪೇಜ್ನಷ್ಟು ಆ ಒಂದು ವರದಿ ಇತ್ತು. ಸೊ ಅದರಲ್ಲಿ ಎಕ್ಸಾಕ್ಟ್ ಆಗಿ ಈ ತರ ಒಂದು ಒಬ್ಬ ಬಂದಿದ್ದಾನೆ, ಈ ತರ ಒಂದು ಸುಳ್ಳು ಸಾಕ್ಷಿಯನ್ನ ಹೇಳಿದ್ದಾನೆ, ಒಂದು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾನೆ ಅನ್ನುವಂತ ಆಧಾರದಲ್ಲಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸಲಾಗಿತ್ತು. ಮತ್ತು ಆ ಒಂದು ವರದಿಯ ಹಂತದಲ್ಲಿ ಇದರಲ್ಲಿ ಒಂದು ಷಡ್ಯಂತ್ರ ಇದೆ ಅನ್ನುವಂತ ವಿಚಾರವನ್ನ ಉಲ್ಲೇಖ ಮಾಡಿ ನಾವು ಇನ್ನೊಂದಿಷ್ಟು ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ರು. ಸೊ ಈಗ ಅಂತಿಮವಾಗಿ ಆ ಎಲ್ಲಾ ಸಾಕ್ಷ್ಯಗಳನ್ನ ಒಳಗೊಂಡಿರುವಂತ 7,000 ಪುಟದ ಒಂದು ವರದಿಯನ್ನ ಈಗಾಗಲೇ ಅಂತಿಮ ವರದಿಯನ್ನ SIT ಅಧಿಕಾರಿಗಳು ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಕೇವಲ ವರದಿ ಮಾತ್ರ ಅಲ್ಲ, ಸುಮಾರು 252 ಸಾಕ್ಷಿ ಹೇಳಿಕೆಗಳು, ವಿಟ್ನೆಸಸ್ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೋ ಆ ಹೇಳಿಕೆಗಳು, ಅದರೊಂದಿಗೆ ಸುಮಾರು 4 TBಯಷ್ಟು ಹಾರ್ಡ್ ಡ್ರೈವ್, ಅಂದ್ರೆ ಅದರಲ್ಲಿರುವಂತ ಒಂದಿಷ್ಟು ಏನು ತಪ್ಪೊಪ್ಪಿಗೆ ಹೇಳಿಕೆಗಳಾಗಿರಬಹುದು, ಇದರೊಂದಿಗೆ ಅಸ್ಥಿಪಂಜರ, ಬುರುಡೆ ಏನೆಲ್ಲ ಅವರು ಕಲೆಕ್ಟ್ ಮಾಡ್ಕೊಂಡಿದ್ರು ಅದೆಲ್ಲವನ್ನ ಕೂಡ ಇವತ್ತು ಒಂದು ವ್ಯಾನ್ ನಲ್ಲಿ ತಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಅಂದ್ರೆ ಇನ್ನೂ ಅಸಲಿ ಆಟ ಶುರು ಆಗುತ್ತೆ ಅಂತ. ಅಂದ್ರೆ ಇಲ್ಲಿ ಯಾರು ಆರೋಪಿತರು ಇದ್ದಾರೆ ಅಥವಾ ಯಾರು ಒಂದು ಸುಳ್ಳು ಸಾಕ್ಷ್ಯಗಳನ್ನ ಹೇಳಿಸಿದ್ದಾರೆ ಅಥವಾ ಇದೊಂದು ಷಡ್ಯಂತ್ರ ಅನ್ನುವಂತ ಒಂದು ಆರೋಪ ಏನಿತ್ತು, ಇದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ನ್ಯಾಯಾಲಯದ ಮುಂದೆ ಇದೆ. ಸೊ ನ್ಯಾಯಾಲಯದ ಆದೇಶಕ್ಕೋಸ್ಕರ ಕೂಡ SIT ಅಧಿಕಾರಿಗಳು ವೇಟ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಆರೋಪಗಳಿದ್ರು ಕೂಡ ಯಾರದ್ದೇ ಬಂಧನ ಆಗಿರ್ಲಿಲ್ಲ. ಸೊ ಇನ್ನು ಮುಂದಕ್ಕೆ ಬಂಧನ ಆಗುವಂತ ಸಾಧ್ಯತೆ ಇದೆಯಾ ಅಥವಾ ಈ ವರದಿಯಲ್ಲಿ ಕಂಪ್ಲೀಟ್ ಆದ ಚಿತ್ರಣ ಇದೆಯಾ, ಇದು ಇಲ್ಲಿಗೆ ಇತಿಶ್ರೀ ಆಗುತ್ತಾ ಅನ್ನುವಂತ ರೀತಿಯ ಕುತೂಹಲಗಳು ಸದ್ಯ ಗದ್ದಿಗೆದರಿವೆ ಪ್ರಭು. ಅಂದರೆ ಆದಿತ್ಯ, ಈಗ ಈ ವರದಿ ಅಂದರೆ ಮುಂದಿನ ದಿನಗಳಲ್ಲಿ ಕೋರ್ಟು ನಿರ್ಧಾರ ಮಾಡುತ್ತೆ ಯಾರು ಆರೋಪಿಗಳು ಅಂತೇಳಿ. ಈಗ ಆರೋಪ ಅಪಪ್ರಚಾರ ಮಾಡಿದ್ದು ನಿಜವೇ ಆಗಿದ್ರೆ ಈಗೇನು ಕೆಲವೊಂದಿಷ್ಟು ವ್ಯಕ್ತಿಗಳ ವಿರುದ್ಧ ಆರೋಪ ಬರ್ತಾ ಇದೆ, ಅವರಿಗೆ ಬಂಧನದ ಭೀತಿ ಕಂಡೇ ತರುತ್ತಲ್ವಾ? ಖಂಡಿತವಾಗ್ಲೂ ಪ್ರಭು. ಯಾಕಂದ್ರೆ ನ್ಯಾಯಾಲಯದ ಒಂದು ಅನುಮತಿಯನ್ನ ಪಡೆದು ಈ ತರದ ಒಂದು ವಿಚಾರಣೆಗೆ SIT ಮುಂದಾಗಿದ್ದು. ಯಾಕಂದ್ರೆ ಅವ್ರ ಹಿಂದೆ ಏನೋ ಒಂದು ವರದಿಯನ್ನ ಕೊಟ್ಟಿದ್ರು, 3,900 ಪುಟಗಳಷ್ಟಿನ ಒಂದು ಮಧ್ಯಂತರ ವರದಿ ಏನಿತ್ತು ಅದು ಕೇವಲ ಈ ಒಂದು ತನಿಖೆಗೆ ಸಂಬಂಧಪಟ್ಟ ಹಾಗೆ, ಮತ್ತು ಇದರಲ್ಲಿ ಬೇರೆ ರೀತಿಯ ಒಂದು ಷಡ್ಯಂತ್ರಗಳು ಇದೆ, ಇದರ ಹಿಂದೆ ಯಾರೋ ರುವಾರಿಗಳು ಇದ್ದಾರೆ ಅಥವಾ ಬೇರೆ ಬೇರೆ ಆರೋಪಗಳು ಇದೆ. ಸೊ ಅದನ್ನ ನಮ್ಗೆ ಕ್ಲಿಯರ್ ಮಾಡಬೇಕು ಅಂದ್ರೆ ಇನ್ನಷ್ಟು ಟೈಮ್ ಬೇಕಾಗುತ್ತೆ. ಮತ್ತು ಆ ಸಂದರ್ಭದಲ್ಲಿ ಅನೇಕ ಅಸ್ಥಿಪಂಜರ ಮತ್ತು ಬುರುಡೆಗಳು ಕೂಡ ಪತ್ತೆಯಾಗಿದ್ದು ಇದೆ. ಸೊ ಇದಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನ ಕೊಡಬೇಕಾಗುತ್ತೆ. ಸೊ ನಮ್ಗೆ ಇನ್ನಷ್ಟು ವಿಚಾರಣೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಅನೇಕ ಜನರನ್ನ SIT ಅವರು ಅವರ ಕಚೇರಿಗೆ ಕರೆಸ್ಕೊಂಡು, ಏನು ಆರೋಪಿತರಿದ್ದಾರೋ ಅವ್ರನ್ನು ಕೂಡ SIT ಕಚೇರಿ ಕರೆಸ್ಕೊಂಡು ನಿರಂತರವಾಗಿ ಒಂದು ಸುದೀರ್ಘವಾದ ವಿಚಾರಣೆಯನ್ನ ಅವರಿಂದ ಹೇಳಿಕೆಯನ್ನ ಪಡೆಯುವಂತದನ್ನ ಮಾಡಿತ್ತು. ಸೊ ಆ ಕ್ಷಣದಲ್ಲಿ ಬಂಧನ ಆಗಬಹುದು ಅನ್ನುವಂತ ರೀತಿಯ ನಿರೀಕ್ಷೆಗಳಿದ್ರು ಕೂಡ ಅದೆಲ್ಲವೂ ಕೂಡ ಅದು ಆಗಿರ್ಲಿಲ್ಲ. ಸೊ ಆ ಬಳಿಕ ಈಗ ವರದಿ ಸಲ್ಲಿಕೆ ಆದ ಬಳಿಕ ಒಂದು ಸತ್ಯಾಸತ್ಯತೆ ಗೊತ್ತಾಗುತ್ತೆ ಸಮಾಜಕ್ಕೆ ಅಂತ. ಅಂದ್ರೆ ಇದು ಅಂತಿಮ ವರದಿ. ಸೊ ಇದರಲ್ಲಿ ಕಂಪ್ಲೀಟ್ ಆದ ಒಂದು ಚಿತ್ರಣ ಇದೆ. ಯಾರು ಆರೋಪಿತರು, ಏನು ಈ ಘಟನೆ ಕಾರಣವಾಗಿದ್ದು, ಇದು ಸತ್ಯನ ಸುಳ್ಳ, ಆರೋಪಗಳು ನಿಜಾನ, ಆ ಬುರುಡೆಗಳು ಏನು, ಅಸ್ಥಿಪಂಜರಗಳು ಸಿಕ್ಕಿದಾದ್ರೂ ಹೇಗೆ, ಅದು ಯಾರದು, ಇದೆಲ್ಲದಕ್ಕೂ ಕೂಡ ಈ ಸಮಗ್ರ ವರದಿಯಲ್ಲಿ ಉತ್ತರ ಇದೆ. ಸೊ ಎಲ್ರಿಗೂ ಕೂಡ ಕುತೂಹಲ ಗದಿಗೆದ್ದಿದೆ ಮತ್ತು ಕೋರ್ಟ್ ಮುಂದೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಅನ್ನುವಂಥದ್ರ ವಿಚಾರವಾಗಿಯೂ ಕೂಡ ಸಾಕಷ್ಟು ವಿಚಾರಗಳು ಕುತೂಹಲಕಾರಿಯಾಗಿದೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ಮಾಹಿತಿ